ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೋಜಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಗುಡ್ ಈವ್ನಿಂಗ್. ಎಷ್ಟು ಗಂಟೆ ಆಯಿತು ಗೊತ್ತುಂಟಾ? 4:15 ಆಯಿತು. ಬುಧವಾರ, May 13 ಈವ್ನಿಂಗ್. ನಾನೊಂದು ವಿಡಿಯೋ ಮಾಡುವಂತ ಎಂತ ಗೊತ್ತುಂಟಾ, ಈ ವರ್ಷ ತುಂಬ ಮಾವಿನ ಹಣ್ಣು ಆಯಿತಾ. ಮತ್ತು ಈ ವರ್ಷ ನಮ್ಮ ಹೊಸ ಮಾವಿನ ಹಣ್ಣಿನ ಗಿಡ ಎಲ್ಲ ನೆಟ್ಟದರಲ್ಲಿ ಮಾವಿನ ಹಣ್ಣಾಗಿದೆ. ಈಗ ಇಲ್ಲಿ ನೋಡಿ ಎಷ್ಟು ಮಾವಿನ ಹಣ್ಣು ನೋಡಿ, ಕೈಗೆ ಎಟಾಗ್ತದೆ, ನೆಲದಲ್ಲೇ ಉಂಟು. ಇದು ನೆಕ್ಕರೆ ಅಂತೆ ನೋಡಿ, ತುಂಬ ಒಳ್ಳೆ ಉಂಟಾಯ್ತಾ, ಪರಿಮಳ ಅಂತೂ ಸೂಪರ್. ಸೊ ಇದು ಸಹ ಹೊಸ ಫಲ, ಫಸ್ಟ್ ಟೈಮ್ ಆಗಿದ್ದು ಈ ವರ್ಷ. ಮತ್ತು ಅಲ್ಲಿ ಇನ್ನೊಂದರಲ್ಲಿ ಸಹ ಇದು ಉಪ್ಪಿನಕಾಯಿ ಹಾಕುವ ಮಾವಿನ ಹಣ್ಣಂತೆ, ಅದರಲ್ಲಿ ಸಹ ಆಗಿದೆ. ಹಾಗೆ ನನ್ನ ಡ್ಯಾಡಿ ಆಲ್ರೆಡಿ ನನಗೆ ಬೈದು ಮಾವಿನ ಹಣ್ಣು ಕೊಯ್ತಾ ಇದ್ದೆ. ಇಲ್ಲ, ಅವ್ರು ಬೈಯೋದಿಲ್ಲ ಆಯಿತಾ ನನಗೆ, ನಾನು ಸುಮ್ಮನೆ ಹೇಳೋದು, ಅವರು ನನಗೆ ಯಾವತ್ತೂ ಬೈಯೋದಿಲ್ಲ ಅಲ್ಲ ಡ್ಯಾಡಿ. ಫುಲ್ ಹಾಟಲ್ಲಿ ಮಾವಿನ ಹಣ್ಣು ಕೊಯ್ತಾ ಇದ್ದಾರೆ ಆಯಿತಾ. ನೋಡಿ, ನಾನು ಈ ವ್ಲಾಗ್ ಮಾಡುವ ಅಂತ ಹೇಳೋದು ಆಯಿತಾ. ಮಳೆ ಯಾವ ಟೈಮಿಗೆ ಅಂತಿಲ್ಲ ಅಲ್ಲ, ನಿನ್ನೆ ಒಂದು ರಾತ್ರಿ ಒಂದು ಎಂಥ ಗುಡುಗು ಸಿಡಿದು, ಒಳ್ಳೆ ಮಳೆ ಅಲ್ಲ. ಬಟ್ ನಿನ್ನೆ ರಾತ್ರಿ ಫುಲ್ ಕರೆಂಟ್ ಇರಲಿಲ್ಲ, ಆದರೂ ಒಳ್ಳೆ ಕೂಲಿತ್ತು ವೆದರು. ಬೆಳಿಗ್ಗೆ ಆಗುವಾಗ ಸೇಮ್ ಬಿಸಿ ಬಿಸಿ. ಬನ್ನಿ ಮಾವಿನ ಹಣ್ಣು ಕೊಯ್ಯುವ ಆಯಿತಾ, ಮತ್ತೆ ಮಾತಾಡುವ. ನೋಡಿ ಎಷ್ಟು ಕೆಳಗಡೆ ಮಾವಿನ ಹಣ್ಣು ನೋಡಿ ಅಂತೆ. ನೋಡಿ, ನಾನು ಒಂದು ಕೈಯಲ್ಲಿ ಡ್ಯಾಡಿದು ಸುಮಾರು ಕೊಯ್ದಾಯಿತು. ನಾನು ಹೇಳಿದೆ ಡ್ಯಾಡಿಗೆ, ನೀವು ಮೇಲೆ ಇದ್ದದ್ದು ಕೊಯ್ಯಿರಿ, ನಾನು ಕೆಳಗೆ ಇದ್ದದ್ದೆಲ್ಲ ನಾನು ಕೊಯ್ತೇನೆ ಅಂತ. ಆಗ್ಬೋದಲ್ಲ ಡ್ಯಾಡಿ? ಅಪ್ಪಡಿ ಫಸ್ಟ್ ಟೈಮ್ ದಾಂಚಮಂತು ನೋಡಿ, ಆಗ್ಬೋದಲ್ಲ? ಫಸ್ಟ್ ಟೈಮ್ ಆಗಿದೆ. ಒಂದು ಎಷ್ಟು, ಒಂದು 30-35 ತನಕ ಆಗ್ಬೋದು. ನೋಡುವ, ಎಲ್ಲ ತೆಗೆದಾದ್ಮೇಲೆ ಕೌಂಟ್ ಮಾಡುವ. ನೋಡಿ ಇಲ್ಲಿ ನೋಡಿ ಅಂತ, ಎಷ್ಟು ನೆಲದಲ್ಲಿ ಹಣ್ಣಾಗಿದೆ ಇದು ಆಲ್ರೆಡಿ. ನೋಡಿ ಪರಿಮಳ ಅಂತೂ ಸೂಪರ್ ಉಂಟಾಯ್ತಾ. ಅಯ್ಯ ನೋಡಿ ಅಂತೆ, ಕೆಳಗಡೆ ಬಿತ್ತು ನೋಡಿ, ನಾನು ಕೈಯಲ್ಲಿ ಮುಟ್ಟಿದ್ದೆ ಸೀದಾ ಕೆಳಗಡೆ. ಎಂಥ ಪರಿಮಳ ಗೊತ್ತುಂಟಾ. ಅಲ್ಲ, ನಾನೊಂದು ಸ್ಟ್ಯಾಂಡ್ ತಂದು ಬಂದೆ ಆಯಿತಾ, ಅದಕ್ಕೆ ಒಂದು ಎಷ್ಟು ಬೈದು. ನಿನ್ನ ಸ್ಟ್ಯಾಂಡ್ ಇಟ್ಕೊಂಡು ಎಂತ ಮಾಡ್ತಿದ್ದೀ ನೋಡಿ. ಇದು ಹೇಗೆ ಉಂಟು ಗೊತ್ತುಂಟೆ ಜಾಗ, ಯಾರು ಉಂಟು ಇಲ್ಲಿ ಕೆಳಗೆ ಬೆದರಿಸಿದ ಗದ್ದೆ, ಹಾಗೆ ಅವರು ಬೈಯುವುದು ನನಗೆ. ನಾನು ಕಾಣ್ತೇನೆ ನಿಮಗೆ? ಎಂತ ಗೊತ್ತುಂಟಾ, ಈ ವರ್ಷ ಎಲ್ಲ ಹೊಸ ಫಲ ಆಗಿದೆ. ದೀಕುಸ್ಲೈನಕ ಹಂಗಾಗಿ ಈ ಪ್ಲೇಸ್ ಕಲಂದೆ ಫಸ್ಟ್ ಟೈಮ್ ಹೋಗಿದ್ದು. ಅದೇ ಕಿಸ್ಲೈನ್ ಮುಖ ನೆಕ್ಕಲಿಗೆ. ಈ ವರ್ಷ ಅಂತೆ ಎಲ್ಲ ಅಂದರೆ ರೀಸೆಂಟ್ ಎಷ್ಟು ವರ್ಷ ಆಯ್ತು ಅಲ್ಲ, ಸ್ವಲ್ಪ ಹೇಳಿ ಡ್ಯಾಡಿ. ಗೊತ್ತು ನಮಗೆ ಒಂದು ಅಂದಾಜು 3 ವರ್ಷ. ಇದೆಲ್ಲ ನೆಟ್ಟದ್ದು ಆದಮೇಲೆ ನೆಟ್ಟದ್ದು 3 years ಬಿಫೋರ್ ಅಂತೇನೆ. ಅಯ್ಯೋ, 3 ವರ್ಷ ಆಯ್ತಂತೆ. ಹಾಗೆ ಫಸ್ಟ್ ಫಲ ಆಯಿತಾ, ಆಲ್ಮೋಸ್ಟ್ ಎಲ್ಲದರಲ್ಲಿ ಆಗಿದೆ. ಎಷ್ಟು ಹೊಸ ನೆಟ್ಟದ್ದೇವೆ ನೋಡಿ ಮಾವಿನ ಹಣ್ಣಿನ ಗಿಡ, ಎಲ್ಲದರಲ್ಲಿ ಆಲ್ಮೋಸ್ಟ್ ಆಗಿದೆ ಅಂತೆ. ಬನ್ನಿ ಹೋಗು ರಾವ್ ಆ ವಿಡಿಯೋ ಕಟ್ಟ ಚೂರು ದಾಕ್ಯಾ. ಈಗ ಅದು ನೆಕ್ಕರೆ ಅಂತೆ, ನೆಕ್ಕರೆ ಶುವರ್ ಮುದೆ. ಓಕೆ, ನೆಕ್ಕರೆ ಆಯಿತು ತೆಗೆದು. ಈಗ ನೆಕ್ಸ್ಟು, ಈಗ ಒಂದೇ ಆಗಿದೆ ಅಂತೆ ನೋಡಿ. ಇದರಲ್ಲಿ ಎಷ್ಟು ಸಣ್ಣ ಉಂಟು ನೋಡಿ ಮರ, ಇದರಲ್ಲಿ ಒಂದಾಗಿದೆ ಅಂತೆ. ತೋರಿಸಿ
ನೋಡಿ ಇದರಲ್ಲಿ ಒಂದಾಗಿದೆ ಅಂತೆ, ಒಂದೇ. ನೋಡಿ ಈ ಸಲ ನೆಟ್ಟದ್ದು ಇದು 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 ಮಾಲ್ಗೋವಾ ಅಂತೆ. ನೋಡಿ ನೋಡಿ ಚಿಗುರು ಬಂದಿದೆ ಒಳ್ಳೆ. ಇದು ಮಾಲ್ಗೋವಾ ಅಂತೆ. ನೋಡಿ ಇದೆಲ್ಲ ನೆಟ್ಟು 1-2-3 ವರ್ಷ ಆಯ್ತಂತೆ ಬಿಟ್ರೆ. ನೋಡಿ ಇದೊಂದು, ನೆಕ್ಸ್ಟ್ ನೋಡಿ ಇದು ಉದ್ದಕ್ಕೆ, ಇಲ್ಲಿಂದ ನೋಡಿ ಎಲ್ಲ ಉದ್ದಕ್ಕೆ ಕಾಣ್ತಿದೆ, ಇದೆಲ್ಲ ಮಾವಿನ ಹಣ್ಣಿನದ್ದೇ ಗಿಡ. ನೋಡಿ ಇದೆಲ್ಲ ಅಲ್ಲಿ ಎಂಡವರೆಗೆ. ನೋಡಿ ಡ್ಯಾಡಿ ತೋರಿಸಿ. ನೋಡಿ ಇಷ್ಟು ಸಿಕ್ಕಿತು. ತುಂಬ ಪರಿಮಳ ಉಂಟಾಯಿತು, ತುಂಬ ಒಳ್ಳೆ ಉಂಟು, ಸೂಪರ್. ನೋಡಿ ಹಣ್ಣಾದದ್ದೇ ಆಗ್ಬೋದಲ್ಲ. ಇಲ್ಲಿ ನೋಡಿ ಆಲ್ಮೋಸ್ಟ್ ಈ ಸರಿ ಎಲ್ಲದರಲ್ಲೇ ಆಗಿದೆ ಮಾವಿನ ಹಣ್ಣು. ಅಲ್ಲ ಒಂದು ಎಂಥ ಸೆಕೆ ಅಲ್ಲ, ನಾನು ಫುಲ್ಲು ಚಂಡಿ ಆದೆ ಮಾರೆ. ಅದಾಯಿತು ಮಾವಿನ ಹಣ್ಣು ಕೊಯ್ದು. ಈಗ ಇದು ಸಹ ಹೊಸ ಫಲ ಆಯಿತಾ, ಈ ಸಲ ಫಸ್ಟ್ ಟೈಮ್ ಆಗೋದು ಇದು ಉಪ್ಪಿನಕಾಯಿದ್ದು, ಉಪ್ಪಿನಕಾಯಿ ಹಾಕುವ ಮಾವಿನ ಹಣ್ಣಂತೆ. ಓಕೆ ಬನ್ನಿ ಹೋಗುವ. ಆಗುವುದಿಲ್ಲ ಸೆಕೆಯಲ್ಲಿ. ಇಲ್ಲ ಇವನು ಸಹ ಮಾವಿನನ್ನೇ ಕೊಯ್ಲಿಕ್ಕೆ ಬರುವುದು. ಹೌದಾ? ಸೈಜ್ ಮಾತ್ರ ತುಂಬ ಸಣ್ಣ ಆಯಿತಾ, ಎಂತ ಗೊತ್ತಿಲ್ಲ, ದೊಡ್ಡ ಆಗಬೇಕಿತ್ತು ಲೆಕ್ಕದಲ್ಲಿ. ನೋಡಿ ತೋರಿಸಿ. ಅದೇ ಇದು ಫಸ್ಟ್ ಅಲ್ಲ, ಮೇ ಬಿ ಹಾಗೆ ಅಂತ. ಇನ್ನು ಇಯರ್ಸ್ ಹೋದಾಗೆ ಆಗ್ಬೋದು ಸೈಜ್ ಸ್ವಲ್ಪ ದೊಡ್ಡ. ನೋಡಿ ಇದು ಸಹ ಇದರಲ್ಲಿ ಫಸ್ಟ್ ಟೈಮ್ ಆಗೋದು ಆಯಿತಾ ಮಾವಿನ ಹಣ್ಣು. ನೋಡಿ ಸಣ್ಣ ಮರ. ಮತ್ತೆ ನಿಮ್ಮದೆಲ್ಲ ಆಯಿತಾ ಉಪ್ಪಿನಕಾಯಿ ಎಲ್ಲ ಹಾಕಿ? ಈ ವರ್ಷ ಮಾವಿನ ಹಣ್ಣು ಜಾಸ್ತಿ ಅಲ್ಲ? ನಾವು ಎಂತ ಗೊತ್ತುಂಟ, ಚಟ್ನಿ ಮಾಡೋದು, ಜ್ಯೂಸ್ ಮಾಡೋದು ಮಾವಿನ ಹಣ್ಣಿದ್ದು ಹಾಗೆ. ಮತ್ತೆಂತ ಗೊತ್ತುಂಟಾ, ನನಗೆ ಉಂಟಲ್ಲ, ನಿಮಗೆ ಗಾರ್ಡನ್ ತೋರಿಸ್ಬೇಕು. ಅಂದರೆ ನನಗೆ ನೀವು ಗಾರ್ಡನ್ ನಾನು ಸುಮಾರು ಸರಿ ತೋರಿಸಿದೆ. ಬಟ್ ಎಂತ ಗೊತ್ತುಂಟಾ, ಗುಲಾಬಿ ಗಿಡ ಉಂಟಲ್ಲ ಇದು, ಅದರಲ್ಲಿ ಒಂದು ಗುಲಾಬಿ ಆಗಿದೆ, ಜಾಗ ಇಲ್ಲ, ಗಿಡದಲ್ಲಿ ಎಲೆ ಇಲ್ಲ, ಖಾಲಿ ಗುಲಾಬಿಯೇ. ಸೂಪರ್ ಆಯಿತಾ. ಎಲ್ಲ ಗುಲಾಬಿ ಗಿಡ ತುಂಬ ಒಳ್ಳೆ ಉಂಟು, ತುಂಬ ಗುಲಾಬಿ ಆಗ್ತದೆ. ಹಾಗೆ ನಿಮ್ಮ ಜೊತೆ ಸಹ ಶೇರ್ ಮಾಡುವ ಅಂತ. ಮತ್ತು ನಿಮಗೆ ಗೊತ್ತುಂಟ, ನಾನೊಂದು ವಿಡಿಯೋ ಮಾಡಿದ್ದೆ, ಪ್ಲಾಂಟೇಶನ್ ಮಾಡಿದ್ವಿ ಅಂತ. ಇದು ಕರಿಮೆಣಸಿದು ಅದು ಗಿಡ ಉಂಟಲ್ಲ, ಒಳ್ಳೆ ದೊಡ್ಡ ಆಗಿದೆ ಆಯಿತಾ. ನಾನು ಮತ್ತು ಡ್ಯಾಡಿ ಮೊನ್ನೆ ಹೋಗಿ ಅದು ಅಡಿಕೆ
ಗಿಡ ಮರಕ್ಕೆ ಹಗ್ಗದಲ್ಲಿ ಕಟ್ಟಿ ಬಂದ್ವಿ ಬಳ್ಳಿಯನ್ನು. ಅದನ್ನು ನಾನು ನಿಮಗೆ ತೋರಿಸ್ತೇನೆ. डॅडी ते सकाळी पुन्हा दिले बोले त्या पुन्हा आल्या म्हणजे गुड्डू दुड्डू ದುಂಡು ಗುಡ್ಡು ಮಲ್ಲಿಗೆ. ಒಡ್ಡು ಮಲ್ಲಿಗೆ. ಮತ್ತೆ ಇದು ಗೊಡ್ಡು ಮಲ್ಲಿಗೆ ಅಂತೆ ಹೆಸರು ಅದ್ರದ್ದು. ಕೆಲವರ ಮನೆಯಲ್ಲಿ ತುಂಬ ಆಗ್ತದೆ, ಅದು ಬಳ್ಳಿ ಹೋಗ್ತದೆ ಆಯಿತಾ. ಹೀಗೆ ಮರಕ್ಕೆಲ್ಲ ಬಿಟ್ಟರೆ ತುಂಬ ಆಗ್ತದೆ. ಅದು ನಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಗಿಡ ಉಂಟಾಯ್ತಾ, ಅದರಲ್ಲಿ ಸ್ವಲ್ಪ ಆಗಿದೆ. ಗುಡ್ಡು ಮಲ್ಲಿಗೆ ಅಂತೆ ಆಯಿತಾ. ಅದು ಸಹ ತೋರಿಸ್ತೇನೆ ನಿಮಗೆ, ಗಾರ್ಡನ್ ತೋರಿಸ್ತೇನೆ. ಮತ್ತು ಕರಿಮೆಣಸಿನ ಗಿಡ ಒಂದು ತೋರಿಸ್ಲಿಕ್ಕೆ ಉಂಟು. ಮತ್ತು ಅದು ಹೇಳ್ದೆ ಅಲ್ಲ ಈಗ ಗೊಡ್ಡು ಮಲ್ಲಿಗೆ ಅದು. ಓಕೆನಾ. ಸ್ವಲ್ಪ ಕೆಲಸ ಮಾಡುವಾಗನೇ ಸಾಕಾಗಿ ಹೋಗ್ತದೆ ಮಾರೆ. ಇಲ್ಲ, ನಾನು ವ್ಲಾಗ್ ಮಾಡುವಂತ ಎನಿಸೋದಾಯ್ತಾ. ಈಗ ವ್ಲಾಗ್ ಮಾಡುವಾಗ ಸ್ವಲ್ಪ ಆದರೂ ಒಂದು ಸ್ವಲ್ಪ ರೆಡಿ ಆಗಬೇಕಲ್ಲ. ಇನ್ನೊಂದೆಂತ ಗಮ್ಮತ್ತು ಗೊತ್ತುಂಟಾ, ನಾನು ಇಲ್ಲಿ ತವರು ಮನೆಯಲ್ಲಿರುವಾಗ ಸಹ ಹಸ್ಬೆಂಡ್ ಮನೆಯಲ್ಲಿರುವಾಗ ಸಹ ಒಂದು ವ್ಲಾಗ್ ಮಾಡುವಂತ ಒಳಗೆ ಹೋಗಿ ಸ್ವಲ್ಪ ಕ್ರೀಮ್ ಹಾಕಿ ಸ್ವಲ್ಪ ಲಿಪ್ಸ್ಟಿಕ್ ಹಾಕಿ ಬಂದರೆ ಆಯಿತು. ಇವ್ರು ಕೇಳೋದು, ಅಲ್ಲಿ ನನ್ನ ಹಸ್ಬೆಂಡ್ ಕೇಳೋದು, ಇಲ್ಲಿ ರೆಡಿ ನೀ ಎಲ್ಲಿ ಹೊರಟದ್ದು, ನಾನು ಇಲ್ಲಿ ಹೋಗ್ತೇನೆ ಅಂತ. ಹಾಗೆ ನಾನು ಆಗ ಹೇಳೋದು ನಾನು ವ್ಲಾಗ್ ಮಾಡಲಿಕ್ಕೆ ಹೊರಟದ್ದಂತ. ಹಾಗೆ ಸೆಕೆಗುಂಟಲ್ಲ, ರೆಡಿ ಆಗಲಿಕ್ಕೂ ಬೇಡ ಎಂತ ಸಹ ಬೇಡ ಅಂತ ಆಗ್ತದೆ. ಹಾಗೆ आमच्या घराबाटल्या लोकरण्या ओई तो इट्टा ओढल्याने तांबडे ओई ಓ ಎಂತ ಗೊತ್ತುಂಟಾ, ಇದು ಯಾವ ಮರ ಅಂದರೆ ತುಂಬ ವರ್ಷ ಮೊದಲು ಅಲ್ಲಿ ತೋಟದಲ್ಲಿ ಒಂದು ಹಳೆ ಮನೆ ಥರ ಉಂಟು. ಹಳೆ ಮನೆನೇ ಅಂತೆ ಅದು. ಅದರ ಹಿಂದಿಂದ ದೊಡ್ಡ ಮರ ಇತ್ತು ಆಯಿತಾ, ತುಂಬ ಓಲ್ಡ್, ಇಷ್ಟಿಷ್ಟು ದೊಡ್ಡ. ಅದೆಂತ ನಾನು ಹೇಳಿದೆ ಉಪ್ಪಿನಕಾಯಿ ಹಾಕುವುದೇ ಮಾವಿನ ಹಣ್ಣು. ಅದು ಇಷ್ಟಿಷ್ಟು ದೊಡ್ಡ, ರೆಡ್ ರೆಡ್ ರೆಡ್. ಹಾಂ ಹಾಂ, ಅಂದರೆ ವರ್ಷ ಹೋದಾಗೆ ಸೈಜ್ ದೊಡ್ಡ ಆಗ್ತದೆ. ಇದು ಈಗ ಇದು ಫಸ್ಟ್ ಫಲ ಆಯಿತು, ಹಾಗೆ ಸಣ್ಣ ಉಂಟು, ಅಷ್ಟೊಂದು ದೊಡ್ಡ ಆಗಿಲ್ಲ ಸೈಜ್. ವರ್ಷ ಹೋದಾಗೆ ದೊಡ್ಡ ದೊಡ್ಡ ಆಗ್ತಾ ಹೋಗ್ತದೆ ಅಂತ ಹೇಳೋದು ಡ್ಯಾಡಿ. ಅದು ಸೇಮ್ ಅಂತೆ, ಅದರದ್ದೇ ಇದರ ಬೀಜದಲ್ಲಿ ಮಾಡಿದಂತೆ ಇದು ಮರ. ಓಕೆನಾ. ಅದು ನೋಡಬೇಕಿತ್ತು, ಇಷ್ಟು ದೊಡ್ಡ ಆಗ್ತದೆ ಆಯಿತಾ. ಆ್ಯಕ್ಚುಲಿ ರೆಡ್ 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 ಒಂದು 10 ಮಾವಿನ ಹಣ್ಣು ಸಾಕು ಉಪ್ಪಿನಕಾಯಿ ಹಾಕಲಿಕ್ಕೆ, ಅಷ್ಟು ದೊಡ್ಡ ದೊಡ್ಡ. ಬಟ್ ಇದೀಗ ಫಸ್ಟ್ ಅಲ್ಲ, ಸಣ್ಣ ಉಂಟು ಸೈಜು. ಮತ್ತು ಹಣ್ಣಾದರೂ ತಿನ್ನಲಿಕ್ಕೆ ತುಂಬ ಒಳ್ಳೆ ಅಂತೆ. ಅದರದ್ದು ಸಿಪ್ಪೆ ತುಂಬ ತಿನ್. ನೋಡಿ 50 ಆಗಿರ್ಬೋದು. ಇನ್ನೂ ಸಹ ಮೇಲೆ ತುಂಬ ಉಂಟಿದೆ, ಎಟಗೋದಿಲ್ಲ. ಒಂದು 100 ತನಕ ಆಗ್ಬೋದಲ್ಲ ಡ್ಯಾಡಿ? ಆಗ್ಬೋದಲ್ಲ, ಫಸ್ಟ್ ಟೈಮ್ ಆಗ್ಬೋದು. ತುಂಬ ಆಗಿದೆ, ಬಟ್ ಸೈಜ್ ಹೇಳಿದಾಗೆ ಸಣ್ಣ. ನೋಡಿ ಉಪ್ಪಿನಕಾಯಿ ಥರನೇ ಉಂಟು ಪರಿಮಳ. ಅಯ್ಯ ನೋಡಿ ನಾನು ಕೊಯ್ದೆ, ಡ್ಯಾಡಿ ನೋಡಲೇ ಇಲ್ಲ, ಇಷ್ಟು ಹತ್ತಿರ ಇತ್ತು ನೋಡಿ. ಟಡಾ
ಓಕೆ, ಎಂತ ಗೊತ್ತುಂಟಾ, ಮಾವಿನ ಹಣ್ಣು ಕೊಯ್ದಾಯಿತು. ಈಗ ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ದಲ್ಲ ಕರಿಮೆಣಸಿನ ನಾನು ಗಿಡ ತೋರಿಸ್ತೇನಂತ, ಅದು ತೋರಿಸ್ತೇನೆ ಬನ್ನಿ. ಒಳ್ಳೆ ಆಗಿದೆ ಆಯಿತಾ. ಅದಕ್ಕೆ ಎಲ್ಲ ಹಗ್ಗ ಎಲ್ಲ ಕಟ್ಟಿ ಇನ್ನು ಅಡಿಕೆ ಮರಕ್ಕೆ ಹೋಗಲಿ ಅಂತ ಮೊನ್ನೆ ವ್ಲಾಗ್ ಮಾಡುವಂತ ಎಣಿಸಿದೆ. ಈ ಸೆಕೆಗೆ ಉಂಟಲ್ಲ ನನಗೆ ನೋಡಿ ಫುಲ್ಲು ಚಂಡಿ ಚಂಡಿಯಾಗಿದೆ ಮುಖ. ಅದೈತೆ ಇಲ್ಲಿ ನೋಡಿ, ಕಾಟು ಕುಕ್ಕೆ ಹೇಳ್ತಾರಲ್ಲ, ಇವತ್ತು ಬೆಳಿಗ್ಗೆ ಡ್ಯಾಡಿ ಒಂದು 5-6 ತಂದು ಕೊಟ್ಟರು. ಈಗ ನೋಡಿ ನನಗೆ ಇನ್ನೊಂದು ಸಿಕ್ಕಿತ್ತು. ಈ ವರ್ಷ ಮಾವಿನ ಹಣ್ಣು ತುಂಬ ಆಯಿತಾ, ಗೊತ್ತಾಯ್ತಲ್ಲ ಕಾಟು ಕುಕ್ಕು. ಇದು ಉಂಟಲ್ಲ, ಮೊದಲು ಈ ಮರದಲ್ಲಿ ತುಂಬ ರಾಶಿ ರಾಶಿ ಆಗ್ತಿತ್ತು ಆಯಿತಾ. ಬಾಲ್ದಿ ಸಿಕ್ತಿತ್ತು, ಬಾಲ್ದಿ ಸಿಕ್ತಿತ್ತು. ಮಧ್ಯಾಹ್ನ ಎಂತ ಗೊತ್ತುಂಟ, ಈ ಮ್ಯಾಂಗೋ ಟೈಮಲ್ಲಿ ಇದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡೋದು, ಸ್ವಲ್ಪ ಒಂದು 1-2 ಮಿನಿಟ್ಸ್ ಅಷ್ಟೇ. ಸ್ವಲ್ಪ ಬಿಸಿ ಆಗುವಾಗ ಮತ್ತು ಅದರ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ, ಸಿಪ್ಪೆ ಸಹ ಬೇಕು, ಇದೆಲ್ಲ ತೆಗೆದು ಕ್ಲೀನ್ ಮಾಡಿ ಉಪ್ಪಿನಕಾಯಿ ಹಾಕೋದಾಯ್ತಾ. ಉಪ್ಪಿನಕಾಯಿ ಹಾಕಿ ಮಿಕ್ಸ್ ಮಾಡಿ ಗಂಜಿ ಜೊತೆ, ಅದಕ್ಕೆ ಗಂಜಿಗೆ ಕರ್ಡ್ ಹಾಕಿ, ಮತ್ತು ಇದು ನೆಕ್ಸ್ಟ್ ಲೆವೆಲ್ ಆಯಿತಾ. ಮತ್ತು ಕೆಲವರು ಇದು ಸಹ ಮಾಡ್ತಾರೆ, ಹಸಿಮೆಣಸಿನಕಾಯಿ ಇದು ಮಾಡಿ. ನನಗೆ ಅದು ಇಷ್ಟ ಇಲ್ಲ, ನನಗೆ ಉಪ್ಪಿನಕಾಯಿ ಹಾಕಿ ತುಂಬ ಇಷ್ಟ. ನೋಡಿ ಎಷ್ಟು ಚಂದ ಬಂದಿದೆ, ಒಳ್ಳೆ ಬಂದಿದಲ್ಲ. 3 ಹಗ್ಗ ಕಟ್ಟಿ ಒಳ್ಳೆ ಮಾಡಿ ಹೋಗಲಿ ಅಂತ ನಾನು ಕೂಡ. ನನಗೆ ಗಾರ್ಡನ್ ಹತ್ರ ಕರ್ಕೊಂಡು ಹೋಗ್ತೇನೆ, ಓಕೆನಾ? ಬನ್ನಿ. ಗುಲಾಬಿ ಗಿಡಕ್ಕೆ ಅದಕ್ಕೆಲ್ಲ ಗಾರ್ಡನ್ಗೆ ಸ್ವಲ್ಪ ಹಾಕು ನೀರು ಅಂತ ಹೇಳಿದರು, ಓಕೆನಾ? ನಾನು ನಿಮಗೆ ನೀರು ಹಾಕಿದ ಮೇಲೆ ತೋರಿಸ್ತೇನೆ. ಅದರ ಮೇಲೆ, ಹೂವಿನ ಮೇಲೆ ನೀರು ಬಿದ್ದರೆ ಇನ್ನೂ ಸಹ ಚೆಂದ ಕಾಣ್ತದೆ. ಸೊ ನಾನು ಒಳ್ಳೆ ಮಾಡಿ ನೀರು ಹಾಕಿ ಮತ್ತೆ ನಿಮಗೆ ತೋರಿಸ್ತೇನೆ, ಓಕೆನಾ? ಬನ್ನಿ. ಇಲ್ಲಿ ಒಂದು ಮಾವಿನ ಹಣ್ಣು ನೋಡಿ, ಡ್ಯಾಡಿ ಈಗ ತಂದರು, ಈಗ ಕೆಳಗೆ ಬಿತ್ತಂತೆ. ಇದು ಶಿರ್ವಕಾಶಿ. ನಾನು ಫಸ್ಟ್ ಒಂದು ವ್ಲಾಗ್ ಮಾಡಿದ್ದೆ ನೋಡಿ, ನೋಡಿ ಇದು ನೋಡಿ, ಒಳ್ಳೆ ಉಂಟಲ್ಲ. ಈಗ ನೆಲಕ್ಕೆ ಬಿದ್ದದ್ದು ಹೊಡೆಯೋದಿಲ್ಲ, ಯಾಕೆಂದರೆ ಈಗ ಮಳೆ ಬಂದು ನೆಲ ಸ್ವಲ್ಪ ಸಾಫ್ಟ್ ಆಯ್ತಲ್ಲ, ಈಗ ಹೊಡೆಯೋದಿಲ್ಲ. ಈಗ ನೋಡಿ ಬಾವಿಯಲ್ಲಿ ಎಷ್ಟು ನೀರು ಉಂಟಲ್ಲ. ಇನ್ನು ಮಳೆಗಾಲದಲ್ಲಿ ಉಂಟಲ್ಲ, ಇಲ್ಲಿ ತನಕ ಬರ್ತದೆ. ಆಗ ಫುಲ್ ಸ್ವಿಮ್ಮಿಂಗ್ ಪೂಲ್ ಥರ ಕಾಣ್ತದೆ ಆಯಿತಾ. ಆಗ ನಾನು ನಿಮಗೆ ತೋರಿಸ್ತೇನೆ. ಈಗ ಮೇಲೆ ಬರ್ತಾ ಉಂಟು, ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಮಳೆ ಬಂತಲ್ಲ. ಡ್ಯಾಡಿ ನೀರು ಮೇಲೆ ಇಳಿತಿದ್ದಾರೆ ಡ್ಯಾಡಿ. एक कितले 4-5 रोयला इसता ना डॅडी? 4-5 रोयला इसता 3. ಈಗ ನೋಡಿ, ಅದು ಒಂದು ಸೆಟ್ಟಲ್ಲಿ 4 ಲೈನ್ ಉಂಟಲ್ಲ, 3 ಲೈನ್ ಬಂತು ಮೇಲೆ ನೀರು ಈ ಮಳೆಗೆ. ಡನ್. ಈಗ ನಾನು ನಿಮಗೆ ಗಾರ್ಡನ್ ತೋರಿಸ್ತೇನೆ. ನೀರು ಹಾಕಿ ಆಯಿತು, ಗಾರ್ಡನ್ ತೋರಿಸಾದ್ಮೇಲೆ ಇನ್ನೊಂದು ಮಾವಿನ ಮರ ಹತ್ರ ಕರ್ಕೊಂಡು ಹೋಗ್ತೇನೆ ಆಯಿತಾ.
ಗಾರ್ಡನ್ ನೋಡಿದಾರಲ್ಲ ವೆಯ್ಟ್ ಅದನ್ನು ಗುಡ್ಡು ಮಲ್ಲಿಗೆ ಹೇಳಿದ್ರಲ್ಲ ಅದು ತೋರಿಸ್ತೇನೆ, ನೆನಪಿಲ್ಲ ನನಗೆ ವೆಯ್ಟ್. ಇಲ್ಲಿ ನೋಡಿ, ನಾನಿವತ್ತು ಬೆಳಿಗ್ಗೆ ತೆಗಿದೆ ಮಾತ್ರ ಸುಮಾರು ನೋಡಿ. ಇದು ಜಾಜಿ ಮಲ್ಲಿಗೆ ಗಿಡ ಆಯಿತಾ, ಮಳೆಗಾಲದಲ್ಲಿ ಆಗೋದು ನೋಡಿ, ಹೀಗಿರ್ತದೆ ಜಾಜಿ ಮಲ್ಲಿಗೆ. ಇದು ಮಳೆಗಾಲದಲ್ಲಿ ಮಾತ್ರ ಆಗೋದು. ಇನ್ನು ಲಾಸ್ಟ್ ನೀಲಂ ಮಾವಿನ ಹಣ್ಣು ತೋರಿಸಿ ಇವತ್ತಿನ ವ್ಲಾಗ್ ನಾನಿಲ್ಲಿ ಎಂಡ್ ಮಾಡ್ತೇನೆ. ಓಕೆ, ಹಾಂ, ಇಲ್ಲಿ ಸಹ ಕೈಗೆ ಎಟಾಕುವುದು ಉಂಟು ನೋಡಿ ನೋಡಿ. ಇದಕ್ಕೆ ನೀಲಂ ಮಾವಿನ ಹಣ್ಣು ಹೇಳ್ತಾರೆ ಆಯಿತಾ ನೋಡಿ. ಎಷ್ಟು ಉಂಟು ನೋಡಿ. ತುಂಬ ಉಂಟಲ್ಲ. ಒಂದು ರೌಂಡ್ ಎಲ್ಲ ಆಯಿತು ಮಾವಿನ ಹಣ್ಣಿನ ಮರ ತೋರಿಸಿ ನಿಮಗೆ. ಓಕೆ, ಇದು ಪೇರಳೆ ಹಣ್ಣು ಇನ್ನಾಗಬೇಕು. ಮೊನ್ನೆ ಒಂದು ಸಿಕ್ಕಿತ್ತು ನನಗೆ, ಇನ್ನಾಗಬೇಕು ನೋಡಿ. ಇಲ್ಲಿ ನೋಡಿ ನೋಡಿ ಎಷ್ಟು ಇದು ಬಿದ್ದಿದೆ ನೋಡಿ, ಸಣ್ಣ ಸಣ್ಣ, ತುಂಬ ಇದಾಗಿದೆ, ಸಣ್ಣ ಸಣ್ಣ ತುಂಬ ಆಗ್ಬೋದು. ಇನ್ನು ಇವತ್ತಿನ ವ್ಲಾಗ್ ನಾನಿಲ್ಲಿ ಎಂಡ್ ಮಾಡ್ತಿದ್ದೇನೆ. ವ್ಲಾಗ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್. ಲಾಟ್ಸ್ ಆಫ್ ಲವ್. ಮೋಗಸೋ ದೇವ್ ಬರೆ ಕೊಡು. ಬಾಯ್ ಬಾಯ್.